ಹೊಳೆನರಸೀಪುರದಲ್ಲಿಂದು ನಡೆದ ಅಂತಿಮ ವಿಧಿವಿಧಾನಗಳು ಭಾವನಾತ್ಮಕ ವಾತಾವರಣದಲ್ಲಿ ನೆರವೇರಿದವು. ಚನ್ನಂಬಿಕಾ ನಿವಾಸದಲ್ಲಿ ಬೆಳಿಗ್ಗೆ 10:15 ವೈದಿಕರ ವೇದಘೋಷಗಳ ನಡುವೆ ಶಾಸ್ತ್ರೋಕ್ತವಾಗಿ ಅಂತಿಮ ಕಾರ್ಯಗಳು ಆರಂಭಗೊಂಡವು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕಿರಿಯ ಪುತ್ರ ಡಾ. ಎಚ್.ಡಿ. ರಮೇಶ್ ಅವರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದರು. ಕುಟುಂಬಸ್ಥರು ವಿಶೇಷ ಪೂಜೆ ಸಲ್ಲಿಸಿದ ವೇಳೆ ನೆರೆದಿದ್ದವರು ಕಣ್ಣೀರಿನ ನಮನ ಸಲ್ಲಿಸಿದರು. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಪ್ರತಿನಿಧಿಗಳು, ವಿವಿಧ ಮಠಗಳ ಮಠಾಧಿಪತಿಗಳು ಹಾಗೂ ಸಾವಿರಾರು ಸಾರ್ವಜನಿಕರು ಆಗಮಿಸಿ ಗೌರವ ಸಲ್ಲಿಸಿದರು. ಮಧ್ಯಾಹ್ನ 12:45 ಚನ್ನಂಬಿಕಾ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭವಾಗಿ ಚನ್ನಂಬಿಕಾ ವೃತ್ತ, ಅಂಬೇಡ್ಕರ್ ಸರ್ಕಲ್ ಮೂಲಕ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತಲುಪಿತು. ದೇವಸ್ಥಾನದಲ್ಲಿ ಅರ್ಚಕರು ತೀರ್ಥ ಪ್ರೋಕ್ಷಣೆ ನೆರವೇರಿಸಿದ ವೇಳೆ ಎಚ್.ಡಿ. ದೇವೇಗೌಡರು ಭಾವನಾತ್ಮಕವಾಗಿ ಸ್ವಾಮಿಗೆ ಕೈಮುಗಿದು ನಮಿಸಿದರು. ಬಳಿಕ ಮೆರವಣಿಗೆ ದೇವೇಗೌಡರು 1962ರಲ್ಲಿ ವಾಸವಾಗಿದ್ದ ಹಳೆಯ ನಿವಾಸದ ಮುಂಭಾಗ, ಗಾಂಧಿ ಸರ್ಕಲ್ ಸೇರಿದಂತೆ ವಿವಿಧ ಮಾರ್ಗಗಳಲ್ಲಿ ಸಾಗಿತು. ಸಂಕನಹಳ್ಳಿ, ಪಡವಲಹಿಪ್ಪೆ ನಿವಾಸದ ಮುಂಭಾಗ, ಬಸವನಹಳ್ಳಿ, ಹನುಮನಹಳ್ಳಿ, ಹಂಗರಹಳ್ಳಿ, ಹಳೇಕೋಟೆ ಮತ್ತು ಮಾವಿನಕೆರೆ ಮಾರ್ಗವಾಗಿ ಹರಪನಹಳ್ಳಿವರೆಗೆ ಅಂತಿಮ ಯಾತ್ರೆ ಮುಂದುವರಿಯಿತು. ಮೆರವಣಿಗೆಯ ಉದ್ದಕ್ಕೂ ಡಾ. ಎಚ್.ಡಿ. ರಮೇಶ್, ಕುಟುಂಬದ ಸದಸ್ಯರು ಹಾಗೂ ಮೊಮ್ಮಕ್ಕಳು ಪಾರ್ಥಿವ ಶರೀರದೊಂದಿಗೆ ಸಾಗಿದರು. ನಿಖಿಲ್ ಕುಮಾರಸ್ವಾಮಿಯವರು ನೆರೆದಿದ್ದ ಅಪಾರ ಜನಸ್ತೋಮಕ್ಕೆ ಕೈಮುಗಿದು ಕೃತಜ್ಞತೆ ಸಲ್ಲಿಸಿದರು.